ನಮಸ್ತೆ ರೈತ ಬಾಂಧವರೇ, ಮಲ್ಲಿಗೆ ಬೆಳೆಗಾರರಿಗೆಂದೇ ಮಾಡಿರುವಂತಹ ವಿಶೇಷವಾದ ವಿಡಿಯೋ ಇದು. ಇದನ್ನು ಸ್ಕಿಪ್ ಮಾಡದೆ ತಪ್ಪದೆ ವೀಕ್ಷಿಸಿ. ಮಲ್ಲಿಗೆ ಬೆಳೆಯು ಕರ್ನಾಟಕ ಕೃಷಿಕರು ಅತಿ ಹೆಚ್ಚಾಗಿ ಬೆಳೆಯುವಂತಹ ಬೆಳೆಯಾಗಿದ್ದು, ಇದನ್ನು ಜನವರಿ ತಿಂಗಳಿನಿಂದ ಮೇ ತಿಂಗಳಿನವರೆಗೆ ಯಾವುದೇ ತೊಂದರೆ ಇಲ್ಲದೆ ಬೆಳೆಯಬಹುದು. ಇಂತಹ ಮುಖ್ಯವಾದ ಬೆಳೆಯಲ್ಲಿ ಬರುವಂತಹ ಪ್ರಮುಖ ರೋಗದ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಇಂತಹ ಬೆಳೆಗೆ ಅನೇಕ ರೀತಿಯ ರೋಗ ಅಥವಾ ಕೀಟಗಳ ಬಾಧೆಗಳನ್ನು ನಾವು ಕಾಣಬಹುದು. ಈ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಬೆಳೆಯಲ್ಲಿ ಬರುವಂತಹ ಪ್ರಮುಖ ರೋಗದ ಬಗ್ಗೆ ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ನೋಡೋದಾದರೆ ಸ್ಕ್ಲಿರೋಶಿಯಾ ಎಲೆ ಚುಕ್ಕೆ ರೋಗ. ಇದು ಸ್ಕ್ಲಿರೋಶಿಯಾ ಜಾಸ್ಮಿನಿಕೋಲಾ ಎಂಬ ಒಂದು ಶಿಲೀಂಧ್ರದಿಂದ ಬರುವಂತಹ ರೋಗವಾಗಿದ್ದು, ಇದರ ರೋಗದ ಲಕ್ಷಣ ನೋಡೋದಾದರೆ ಆರಂಭಿಕ ಹಂತದಲ್ಲಿ ಎಲೆಗಳ ಮೇಲೆ ನೀರು ಸೋಂಕಿತ ತಿಳಿ ಬೂದು ಬಣ್ಣದ ಚಿಕ್ಕ ಚಿಕ್ಕ ಮಚ್ಚೆಗಳನ್ನು ಕಾಣಬಹುದು ಮತ್ತು ಕೆಂಪು ಕಂದು ಅಂಚುಗಳನ್ನು ಸಹ ಹೊಂದಿರುತ್ತವೆ. ಇದು 2 ರಿಂದ 8 ಸೆಂಟಿಮೀಟರ್ ಗಾತ್ರದಷ್ಟು ದೊಡ್ಡದಾಗಿರುತ್ತದೆ. ರೋಗವು ಉಲ್ಬಣವಾದಂತೆ ಚಿಕ್ಕ ಚಿಕ್ಕ ಮಚ್ಚೆಗಳು ದೊಡ್ಡದಾಗಿ ಎಲೆಗಳೆಲ್ಲ ಒಣಗಿ ಹೋಗಲು ಕಾರಣವಾಗುತ್ತದೆ. ಇದರಿಂದ ಇಳುವರಿ ಸಹ ಕುಂಠಿತವಾಗುತ್ತದೆ. ಆದ್ದರಿಂದ ಇದನ್ನು ಹೇಗೆ ನಿಯಂತ್ರಣಗೊಳಿಸಬೇಕು ಅಂತ ನೋಡೋದಾದರೆ ಇಂಡೋಫಿಲ್ M45 ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಬೆರೆಸಿ ಸಿಂಪರಣೆ ಮಾಡಬೇಕು. ಸಸ್ಯಗಳಲ್ಲಿ ಸೋಂಕಿನ ಲಕ್ಷಣ ಕಂಡುಬಂದರೆ ಬ್ಯಾವಿಸ್ಟಿನ್ ಪ್ರತಿ ಲೀಟರ್ ನೀರಿಗೆ 1.5 ರಿಂದ 2 ಗ್ರಾಂನಂತೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನೊಂದು ಪ್ರಮುಖ ರೋಗ ನೋಡುವುದಾದರೆ ಕಾಂಡ ಮತ್ತು ಬೇರು ಕೊಳೆತ ರೋಗ. ಇದು ಬೆಳವಣಿಗೆಯ ಎಲ್ಲ ಹಂತದಲ್ಲಿ ಕಂಡುಬರುತ್ತದೆ. ಆರಂಭಿಕ ಹಂತದಲ್ಲಿ ನೋಡುವುದಾದರೆ ಸಸ್ಯದ ಎಲೆಗಳೆಲ್ಲ ಹಳದಿಗಟ್ಟಿ ಒಣಗುವುದನ್ನು ಕಾಣುತ್ತೇವೆ. ಈ ರೋಗದ ಇನ್ನೊಂದು ವಿಶೇಷ ಲಕ್ಷಣಗಳು ನೋಡೋದಾದರೆ ಬೇರು ಅಥವಾ ಕಾಂಡವನ್ನು ಸೀಳಿದರೆ ಅಂಗಾಂಶವೆಲ್ಲ ಕಪ್ಪಾಗಿ ಇದರಿಂದ ಸಸ್ಯಗಳೆಲ್ಲ ಒಣಗಿ ಹೂವಿನ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ. ಇಂತಹ ರೋಗವನ್ನು ಅತಿ ಸೂಕ್ತವಾಗಿ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ನೋಡೋದಾದರೆ ಕಾಪರ್ ಆಕ್ಸಿಕ್ಲೋರೈಡ್, ಇದು ಬ್ಲೈಟಾಕ್ಸ್ ಅಥವಾ ಬ್ಲೂ ಕಾಪರ್ ಎಂಬ ಹೆಸರಿನಲ್ಲಿ ದೊರಕುತ್ತದೆ. ಇದನ್ನು ಬ್ಲೈಟಾಕ್ಸ್ ಪ್ರತಿ ಲೀಟರ್ ನೀರಿಗೆ 2 ರಿಂದ 3 ಗ್ರಾಂನಂತೆ ಬೆರೆಸಿ ಅಥವಾ ಬ್ಲೂ ಕಾಪರ್ ಪ್ರತಿ ಲೀಟರ್ ನೀರಿಗೆ 7 ಗ್ರಾಂನಂತೆ ಬೆರೆಸಿ ಡ್ರೆಂಚಿಂಗ್ ಮಾಡಬೇಕು. ಮಲ್ಟಿಪ್ಲೆಕ್ಸ್ ನಿಸರ್ಗ 2 kg ಪ್ರತಿ 100 kg ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಮಣ್ಣಿಗೆ ಕೊಡಬೇಕು. ಅಥವಾ ಅನ್ಶುಲ್ ಟ್ರೈಕೋಮ್ಯಾಕ್ಸ್ 2 kg ಪ್ರತಿ 100 kg ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಮಣ್ಣಿಗೆ ಕೊಡಬೇಕು. ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲಾ ಪ್ರಾಡಕ್ಟ್ಸ್ ನಮ್ಮ ಅಗ್ರಿಪ್ಲೆಕ್ಸ್ ಇಂಡಿಯಾ ವೆಬ್ಸೈಟ್ ಅಲ್ಲಿ ದೊರಕುತ್ತದೆ. ಈ ಕೂಡಲೇ ಸಂಪರ್ಕಿಸಿ. ಅಥವಾ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೂ ಸಹ ನೀವು ಕರೆ ಮಾಡಿಬಿಟ್ಟು ಆರ್ಡರ್ ಪ್ಲೇಸ್ ಮಾಡಬಹುದು. ಧನ್ಯವಾದಗಳು.